ರಾಮನಗರ ಇನ್ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ರಾಮನಗರ ಇನ್ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಸಂಪುಟ ಸಭೆಯಲ್ಲಿ ಹೆಸರು ಬದಲಾವಣೆಗೆ ಒಪ್ಪಿಗೆ ಸಿಕ್ಕಿದೆ. ಕ್ಯಾಬಿನೆಟ್ ಸಭೆ ಬಳಿಕ ಅಧಿಕೃತಪಡಿಸಿದ್ದಾರೆ ಎಚ್.ಕೆ. ಪಾಟೀಲ್ ಅವರು. ಹೆಸರಷ್ಟೇ ಬದಲಾವಣೆ, ಬೇರೆ ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲೇ ಇರುತ್ತೆ. ತಾಲೂಕುಗಳ ಹೆಸರಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ ಎಂದಿದ್ದಾರೆ ಎಚ್.ಕೆ. ಪಾಟೀಲ್. ನಾವು ಇವತ್ತು ರಾಮನಗರ ಜಿಲ್ಲೆಯನ್ನು ಬ್ಯಾಂಗ್ಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಹೆಸರನ್ನು ಬದಲಾಯಿಸೋದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಸೇಮ್ ಬ್ಯಾಂಗ್ಳೂರು ಬ್ರ್ಯಾಂಡ್ ಬೆಂಗಳೂರು. ಆಮೇಲೆ ಅಲ್ಲಿ ಜನರ ಬೇಡಿಕೆ. ರಾಮನಗರ ಹೆಸರು ಇರುತ್ತಾ ಇಲ್ವಾ ಸರ್? ರಾಮನಗರ ಹೆಸರು ಇರುತ್ತಾ ಇಲ್ಲ, ರಾಮನಗರ ಇರ್ತದೆ, ಬಟ್ ಆ ಜಿಲ್ಲೆ ಏನಿದೆ ಅಲ್ಲ, ಆ ಜಿಲ್ಲೆಗೆ ಬ್ಯಾಂಗ್ಳೂರು ದಕ್ಷಿಣ ಜಿಲ್ಲೆ ಅಂತ ಆಗ್ತದೆ. That process will start. Revenue Department will start that process. ಹೆಸರು ಮಾತ್ರ ಬದಲಾವಣೆ ಆಗುತ್ತೆ, ಉಳಿದದ್ದೆಲ್ಲ ಅದೇ ಇರ್ತದೆ. ಹೆಸರಿನಲ್ಲಿ ಬ್ಯಾಂಗ್ಳೂರ್ ಬ್ರ್ಯಾಂಡ್. ಈಗ ನೀವೇ ವಿಚಾರ ಮಾಡ್ರಿ, ಗುಟ್ಟಳ್ಳಿಯಾಗ ನೀವು ಇದ್ರಿ ಅಂದ್ರೆ ಎಲ್ಲಿದ್ರಿ ಅಂತ ಕೇಳಿದ್ರೆ ನೀವು ಗುಟ್ಟಳ್ಳಿಯಾಗ ಇದೀವಿ ಅಂತ ಹೇಳಂಗಿಲ್ಲ, ನೀವು ಬೆಂಗಳೂರಾಗ ಇದೀವಿ ಅಂತ. ರಿಕ್ಷಾದಾಗ ಕುಂತಿರ್ತಿರಲ್ಲ, ಅವಾಗ ಗುಟ್ಟಳ್ಳಿ ಹೊಡಿ ಅಂತೀರಿ. ಆ ಪ್ಲೇನ್ನಾಗ ಹತ್ತಿರಲ್ಲ, ಯಾವಾಗ don't be under the wrong impression. Tumkur was never a part of Bangalore, but Ramnagar was part of Bangalore. Ramnagar district itself was part of Bangalore earlier. ಆದ್ರೆ ರಾಮನಗರದವರು ಸಹಿತ ಬ್ರ್ಯಾಂಡ್ ಬೆಂಗಳೂರು ಬರಬೇಕು ಅಂತಾರೆ. ಜಿಲ್ಲೆ ಜನರ ಅಭಿಪ್ರಾಯ, ಶಾಸಕರುಗಳ ಅಭಿಪ್ರಾಯ, ಕೆಲವು ಮಹತ್ವದ ವ್ಯಕ್ತಿಗಳ ಅಭಿಪ್ರಾಯ ಬ್ಯಾಂಗ್ಳೂರು ಬ್ರ್ಯಾಂಡ್ ಇರಬೇಕು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ರಾಮನಗರ ಇನ್ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ, ಹೆಸರಷ್ಟೇ ಬದಲಾವಣೆ, ಬೇರೆ ಯಾವ ರೀತಿಯ ಬದಲಾವಣೆಗಳು ಇಲ್ಲ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಅವರು ಕೂಡ ಹೇಳಿದ್ದಾರೆ. ಏನೆಲ್ಲ ವಿಶೇಷತೆಗಳು, ಜೊತೆಗೆ ಸಂಪುಟದಲ್ಲಿ ಹೇಗೆ ಈ ವಿಚಾರದ ಬಗ್ಗೆ ಚರ್ಚೆ ನಡೀತು, ಎಲ್ಲರ ಸಹಮತ ಕೂಡ ಸಿಕ್ಕಿದೆಯಾ ಅಂತ? ಮಧುಶ್ರೀ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಸ್ಥಾಪನೆಗೆ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡ ಬಳಿಕ ಇದೀಗ ರಾಮನಗರ ಜಿಲ್ಲೆಯ ಹೆಸರನ್ನು ಕೂಡ ಬದಲಾಯಿಸುವಂತಹ ಒಂದು ಮಹತ್ವದ ತೀರ್ಮಾನಕ್ಕೆ ಇವತ್ತಿನ ಸಚಿವ ಸಂಪುಟ ಸಭೆ ಬಂದಿದೆ. ಜುಲೈ 9ನೇ ತಾರೀಕಿನಂದು ರಾಮನಗರ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡ, ಪ್ರಮುಖವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ರು. ರಾಮನಗರ ಜಿಲ್ಲೆಯನ್ನ ಹೆಸರನ್ನ ಬದಲಾವಣೆ ಮಾಡಬೇಕು, ಅದಕ್ಕೆ ಮರುನಾಮಕರಣವನ್ನ ಮಾಡಬೇಕು, ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದು ರಾಮನಗರದ ಜೊತೆ ಕೂಡಬೇಕು. ಈ ಕಾರಣಕ್ಕೋಸ್ಕರ ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನುವಂತಹ ಮರುನಾಮಕರಣವನ್ನ ಮಾಡಿ ಅನ್ನುವಂತಹ ಮನವಿಯನ್ನು ಸಲ್ಲಿಸಿದ್ರು. ಆ ಮನವಿಗೆ ಇವತ್ತು ಕ್ಯಾಬಿನೆಟ್ ಸಭೆ ಪುರಸ್ಕಾರವನ್ನು ನೀಡಿದೆ. ರಾಮನಗರ ಜಿಲ್ಲೆ ಇನ್ಮುಂದೆ ರಾಮನಗರ ಆಗಿರೋದಿಲ್ಲ, ಅದರ ಬದಲಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿರುತ್ತೆ. ಹಾಗಂತ ಇಡೀ ರಾಮನಗರದ ಸ್ಟ್ರಕ್ಚರ್ ಬದಲಾಯಿಸೋದಕ್ಕೆ ಸರ್ಕಾರ ಹೊರಟಿಲ್ಲ, ಕೇವಲ ಹೆಸರನ್ನ ಮಾತ್ರ ಬದಲಾಯಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ರಾಮನಗರವೇ ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ, ಅಂದ್ರೆ ಜಿಲ್ಲಾ ಕೇಂದ್ರ ರಾಮನಗರವೇ ಆಗಿರುತ್ತೆ. ಉಳಿದ 5 ತಾಲೂಕುಗಳು ರಾಮನಗರದ ಅಡಿಯಲ್ಲೇ ಬರುತ್ತೆ. ಆದ್ರೆ ಈ 5 ತಾಲೂಕಿನ ಹೆಸರುಗಳು ಬದಲಾಗ್ತವೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ತಾಲೂಕುಗಳು ಅನ್ನುವಂತ ಮರುನಾಮಕರಣ ಆಗುತ್ತೆ. ಪ್ರಮುಖವಾಗಿ ಇದರಲ್ಲಿ ಒಂದಷ್ಟು ಅಂಶಗಳು ಸೇರ್ಕೊಳ್ತವೆ. ರಾಜಕೀಯವಾಗಿ ಕುಮಾರಸ್ವಾಮಿ ಅವರು ಕೂಡ ಈ ಹೆಸರು ಬದಲಾವಣೆಯನ್ನ ಈ ಹಿಂದೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧದ ನಡುವೆಯೂ ಕೂಡ ಕಾಂಗ್ರೆಸ್ನ ಶಾಸಕರು ಮತ್ತು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಆಗ್ರಹದ ಮೇರೆಗೆ ಇದೀಗ ಸರ್ಕಾರ ರಾಮನಗರದ ಹೆಸರನ್ನ ಮರುನಾಮಕರಣವನ್ನ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನುವಂತ ಹೆಸರನ್ನ ಕೊಡ್ತಾ ಇದೆ. ಸಹಜವಾಗಿಯೇ ಇದರಿಂದ ಆ ಜಿಲ್ಲಾ ವ್ಯಾಪ್ತಿಗೆ ಬರುವಂತಹ ಆಸ್ತಿ ಮೌಲ್ಯ ಹೆಚ್ಚಾಗುತ್ತೆ, ಅಥವಾ ಅದಕ್ಕೆ ಇರುವಂತಹ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗುತ್ತೆ.
ಮತ್ತೆ ರಾಮನಗರ ಜಿಲ್ಲೆ ಈ ಹಿಂದೆ ಬೆಂಗಳೂರಿನ ಭಾಗವೇ ಆಗಿತ್ತು. ಈ ಕಾರಣಕ್ಕೋಸ್ಕರ ನಾವು ಹೆಸರನ್ನ ಮರುನಾಮಕರಣ ಮಾಡ್ತಿದ್ದೇವೆ ಅನ್ನುವಂತ ಸಮರ್ಥನೆಯನ್ನ ಇದೀಗ ಸರ್ಕಾರ ಕೊಡ್ತಾ ಇದೆ. ಉಳಿದಂತಹ ಯಾವುದೇ ರೀತಿಯ ಬದಲಾವಣೆಗಳು ಇರೋದಿಲ್ಲ, ಕೇವಲ ರಾಮನಗರದ ಹೆಸರನ್ನ ಮಾತ್ರ ಬದಲಾಯಿಸಿ ಬೆಂಗಳೂರು ದಕ್ಷಿಣ ಅಂತ ಮಾಡಲಾಗುತ್ತೆ ಅನ್ನುವಂತ ಸಮರ್ಥನೆಯನ್ನ ಇದೀಗ ಕೊಡಲಾಗ್ತಾ ಇದೆ. ಅಲ್ಲಿಯ ಜನರ ಅಭಿಪ್ರಾಯವನ್ನ ಪಡೆದಿದ್ದೀರಾ ಅನ್ನುವಂತ ಪ್ರಶ್ನೆ ಸರ್ಕಾರದ ಮುಂದೆ ಬಂದಾಗ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನ ಪಡೆದಿದ್ದೀವಿ ಮತ್ತು ಕೆಲವು ಮುಖ್ಯವಾದ ಜನರ ಅಭಿಪ್ರಾಯವನ್ನು ಕೂಡ ಪಡೆದಿದ್ದೀವಿ ಅನ್ನುವಂತ ಸಮರ್ಥನೆಯನ್ನ ಸರ್ಕಾರ ಕೊಡ್ತಾ ಇದೆ. ಸಹಜವಾಗಿಯೇ HD ಕುಮಾರಸ್ವಾಮಿ ಅವರು ವಿರೋಧಿಸ್ತಾ ಇದ್ದಾರೆ, ಬಿಜೆಪಿ ಕೂಡ ಇದನ್ನ ವಿರೋಧಿಸುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಡಬಹುದು. ರಾಮನಗರದ ಅನ್ನುವಂತ ಹೆಸರಿಗೆ ರಾಮನ ಅಸ್ಮಿತೆ ಇದೆ, ಬೆಂಗಳೂರು ದಕ್ಷಿಣ ಅಂತ ಬದಲಾಯಿಸೋದ್ರಿಂದ ಒಂದಷ್ಟು ಗೊಂದಲಗಳಾಗಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರೆಯೋದಾದ್ರೆ ಬೆಂಗಳೂರು ದಕ್ಷಿಣ ತಾಲೂಕಿದೆ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದೆ ಮತ್ತು ರಾಮನಗರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬರುತ್ತೆ, ಲೋಕಸಭಾ ಕ್ಷೇತ್ರಕ್ಕೆ. ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೇರೆ ಬೇರೆ ಕ್ಷೇತ್ರಗಳು ಹೊಸಕೋಟೆ, ನೆಲಮಂಗಲ, ದೇವನಹಳ್ಳಿ ಈ ಭಾಗಗಳು ಸೇರ್ಕೊಳ್ತವೆ. ಯಾವ ರೀತಿ ಇದನ್ನ ಜನರಲ್ಲಿ ಉಂಟಾಗುವಂತಹ ಗೊಂದಲಗಳನ್ನ ಸರ್ಕಾರ ಬಗೆಹರಿಸುತ್ತೆ ಅನ್ನುವಂಥದ್ದು ಕೂಡ ಅತ್ಯಂತ ಮುಖ್ಯ ಆಗುತ್ತೆ. ಆದ್ರೆ ಸದ್ಯದ ಮಟ್ಟಿಗಂತೂ ಒಂದು ಹೆಜ್ಜೆ DK ಶಿವಕುಮಾರ್ ಅವರು ತಮ್ಮ ಛಲವನ್ನ ಸಾಧಿಸಿದಂತೆ ಕಾಣ್ತಾ ಇದೆ. ರಾಮನಗರ ಜಿಲ್ಲೆಗೆ ಬ್ರ್ಯಾಂಡ್ ಬೆಂಗಳೂರಿನ ಹೆಸರನ್ನ ಜೋಡಿಸಲೇಬೇಕು ಅನ್ನುವಂತ ಏನು ಪಟ್ಟು ಹಿಡಿದು DK ಶಿವಕುಮಾರ್ ಅವರು ಹೆಜ್ಜೆ ಇಟ್ಟಿದ್ರು, ಆ ಪಟ್ಟಿನಲ್ಲಿ ಇವತ್ತು ಕ್ಯಾಬಿನೆಟ್ ಸಭೆಯ ಮೂಲಕ ಒಂದು ಹೆಜ್ಜೆ ಸಾಧನೆಯನ್ನ ಮಾಡಿದಂತೆ DK ಶಿವಕುಮಾರ್ ಅವರು ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಬೇರೆ ಬೇರೆ ರಾಜಕೀಯ ತಿರುವುಗಳಿಗೂ ಕೂಡ ಚರ್ಚೆಗೂ ಕೂಡ ಕಾರಣ ಆಗುವಂತ ಸಾಧ್ಯತೆ ಇದೆ. ಮಧುಶ್ರೀ, ಇನ್ನು ಪ್ರಜ್ವಲ್, ತಾವೇ ಹೇಳ್ತಾ ಇದ್ರಿ ರಾಜಕೀಯ ಚರ್ಚೆಗೂ ಕೂಡ ಇದು ಕಾರಣ ಆಗುತ್ತೆ, ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ಳಬಹುದು ಅಂತ ಹೇಳಿ. ಚನ್ನಪಟ್ಟಣ ಬೈ ಎಲೆಕ್ಷನ್ ದೃಷ್ಟಿಯಿಂದ ಏನಾದ್ರೂ ಇದು ಮಹತ್ವದ ಪಾತ್ರವನ್ನ ವಹಿಸುತ್ತಾ, ಆ ದೃಷ್ಟಿಕೋನವನ್ನ ಇಟ್ಕೊಂಡು ಇಲ್ಲಿ DK ಶಿವಕುಮಾರ್ ಅವರು ದಾಳ ಉರುಳಿಸಿದ್ರ ಅನ್ನೋ ಪ್ರಶ್ನೆ ಕೂಡ ಇದ್ದಿದೆ. ಎಕ್ಸಾಕ್ಟ್ಲಿ ಮಧುಶ್ರೀ, ಮುಂದೆ ಬರುವಂತಹ ಚನ್ನಪಟ್ಟಣ ಉಪಚುನಾವಣೆಯ ವಿಚಾರದಲ್ಲೂ ಕೂಡ ರಾಮನಗರದ ಹೆಸರಿನ ಬದಲಾವಣೆಯೇ ಒಂದು ಪ್ರಮುಖ ಅಸ್ತ್ರ ಆಗಿ ಜಟಾಪಟಿಯ ಕಾರಣಕ್ಕೂ ಕೂಡ ವೇದಿಕೆಯನ್ನು ಸೃಷ್ಟಿಸಿದ್ರು ಕೂಡ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ರಾಮನಗರದ ಹೆಸರನ್ನ ಬದಲಾಯಿಸಬೇಕು ಅಂತ ಹೊರಟಾಗ ರಾಮನಗರದ ಎಲ್ಲ ಕಾಂಗ್ರೆಸ್ ಶಾಸಕರು ನೇರವಾಗಿ ಬೆಟ್ಟು ಮಾಡಿ ತೋರಿಸ್ತಾ ಇರುವಂತದ್ದು ಕುಮಾರಸ್ವಾಮಿ ಅವರ ಮೇಲೆ. ಕುಮಾರಸ್ವಾಮಿ ಅವರಿಗೆ ರಾಮನಗರ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡೋದು ಬೇಕಿರಲಿಲ್ಲ, ಆ ಕಾರಣಕ್ಕೋಸ್ಕರ ಹೆಸರಿನ ಬದಲಾವಣೆಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎನ್ನುವಂತ ಆರೋಪವನ್ನ ಮಾಡ್ತಾ ಇದ್ರು. ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಕೂಡ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಸ್ಥಾಪನೆ ಆದ್ರೆ ರಾಮನಗರ, ಕನಕಪುರ, ಮಾಗಡಿ ಈ ಭಾಗವನ್ನು ಕೂಡ GBA ಅಥಾರಿಟಿಯ ಒಳಗಡೆ ಸೇರಿಸಿಕೊಳ್ಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರ ನೀಲನಕ್ಷೆ. ಈ ಚನ್ನಪಟ್ಟಣದ ವಿಚಾರಕ್ಕೆ ಬಂದ್ರೆ ಬಹುತೇಕ ಚನ್ನಪಟ್ಟಣವನ್ನು ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ತರೋದಕ್ಕೆ ಈಗ ಹೆಸರು ಬದಲಾವಣೆ ಕೂಡ ಒಂದಷ್ಟು ಅನುಕೂಲ ಮಾಡಿಕೊಡುತ್ತೆ. GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವಂತಹ ವ್ಯಾಪ್ತಿಗೆ ಬಂದ್ರೆ ಸಹಜವಾಗಿ ಅಲ್ಲಿಯ ಆಸ್ತಿ ಮೌಲ್ಯ ಹೆಚ್ಚಾಗುತ್ತೆ, ಸರ್ಕಾರ ಕೊಡಬೇಕಾದಂತಹ ಅನುದಾನದ ಪ್ರಮಾಣ ಕೂಡ ಹೆಚ್ಚಾಗುತ್ತೆ, ಸರ್ಕಾರ ಅಲ್ಲಿ ಪರಿಗಣಿಸಬೇಕಾದಂತಹ ಬೇರೆ ಬೇರೆ ಯೋಜನೆಗಳನ್ನು ಕೂಡ ಹೆಚ್ಚು ಕನ್ಸಿಡರ್ ಮಾಡಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಅದು ಸಹಜವಾಗಿ ರಾಜಕೀಯ ಜಿದ್ದಾಜಿದ್ದಿಗೂ ಕೂಡ ಕಾರಣ ಆಗಬಹುದು. HD ಕುಮಾರಸ್ವಾಮಿ ಅವರು ಹೇಳಿರೋ ಪ್ರಕಾರ ತಾವೇನಾದ್ರೂ ಮುಂದೆ ಅಧಿಕಾರಕ್ಕೆ ಬಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರು ಬದಲಾಯಿಸಿದ್ರೆ ಅದನ್ನ ಮತ್ತೆ ನಾವು ರಾಮನಗರ ಅಂತ ಮರುನಾಮಕರಣ ಮಾಡ್ತೀವಿ ಅನ್ನುವಂತ ಮಾತನ್ನ ಈ ಹಿಂದೆ ಹೇಳಿದ್ದಾರೆ. ಈಗ ಮುಂಬರುವಂತಹ ಉಪಚುನಾವಣೆ ಸಂದರ್ಭದಲ್ಲೂ ಕೂಡ ಬಿಜೆಪಿ, JDS ಹಾಗೂ ಕಾಂಗ್ರೆಸ್ನ ನಡುವೆ ದೊಡ್ಡ ಮಟ್ಟಿಗಿನ ವಾಕ್ಸಮರಕ್ಕೂ ಕೂಡ ಈ ವಿಚಾರ ನಾಂದಿ ಹಾಡಬಹುದು. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ.